ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆಯುವಂಥ ಕಡಲೆಕಾಯಿ ಪರಿಷೆ ನೋಡೋದಕ್ಕೆ. ಸೊ ನಾನು ಹಾಸನಿಂದ ಹೋಗಿ ಇಲ್ಲಿಂದ ಮೆಟ್ರೋದಲ್ಲಿ ಮಲ್ಲೇಶ್ವರಂ ಹೋಗಿ ಅಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೆಯುವಂಥ ಕಡಲೆಕಾಯಿ ಪರಿಷೆ ನೋಡೋಕ್ಕೆ ಹೋಗಿದ್ದು. ಇದು ಅಲ್ಲಿನ ಮೇನ್ ಎಂಟ್ರೆನ್ಸ್. ಇದು ನೋಡ್ಬೋದು, ಎಲ್ಲ ಕಡೆನೂ ಕಡಲೆಕಾಯಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಈ ಸರೌಂಡಿಂಗಲ್ಲಿ ಈ ಜಾಗದಲ್ಲೇ 3-4 ದೇವಸ್ಥಾನಗಳಿದ್ದಾವೆ. ಸೊ ನಾನು ತುಂಬ ಕ್ರೌಡ್ ಇದ್ದಿದ್ದರಿಂದ ಎಲ್ಲ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಮೇಯ್ನ್ ದೇವಸ್ಥಾನ ಬಂದು ಕಾಡು ಮಲ್ಲೇಶ್ವರ ಅಥವಾ ಕಾಡು ಮಲ್ಲಿಕಾರ್ಜುನ ಅಂತ. ಸೊ ಆ ದೇವಸ್ಥಾನ ತುಂಬ ವರ್ಷಗಳ ಹಿಂದೆ ಆ ಸುತ್ತಮುತ್ತ ಕಾಡು ಆಗಿದ್ದಂಥ ಪ್ರದೇಶದಲ್ಲಿ ದೇವಸ್ಥಾನ ಇದ್ದಿದ್ದು. ಸೊ ಹಂಗಾಗಿ ಈಗಲೂ ಸಹ ಕಾಡು ಮಲ್ಲಿಕಾರ್ಜುನ ಅಥವಾ ಕಾಡು ಮಲ್ಲೇಶ್ವರ ಅಂತ ದೇವಸ್ಥಾನ ಅಂತಲೇ ಕರೀತಾರೆ. ಇದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಇದು ಮೇನ್ ಗೋಪುರ. ಇಲ್ಲಿ ತುಂಬ ಮೂವೀಸ್ ಮುಹೂರ್ತಗಳೆಲ್ಲ ಆಗ್ತಾ ಇರುತ್ತೆ. ತುಂಬ ಸೀರಿಯಲ್ಗಳು ಮತ್ತು ಮೂವಿ ಶೂಟಿಂಗ್ ಮತ್ತು ಫೋಟೋ ಶೂಟ್ ಎಲ್ಲ ನಡೀತಾ ಇರುತ್ತೆ, ನೋಡಿರ್ಬೋದು. ಬಟ್ ಒಳಗಡೆ ತುಂಬ ಕ್ರೌಡ್ ಇದೆ. ದೇವಸ್ಥಾನ ದೇವರು ಅಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಜಸ್ಟು ಫ್ರಂಟು ಮತ್ತು ಒಳಗಡೆ ಮೆಟ್ಲಿದೆಯಲ್ಲ, ಸೊ ಅಲ್ಲಿ ಮಾತ್ರ ತೋರಿಸ್ತಾನೆ ಅಷ್ಟೇ. ಇದು ಮೇನ್ ರಾಜಗೋಪುರ. ಇದು ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಮೇಲೆ ಫುಲ್ಲು ಜಾಮ್ ಆಗಿತ್ತು. ಸೊ ಹಂಗಾಗಿ ನಾನು ಮೇಲೆ ಹೋಗೋಕ್ಕಾಗಲಿಲ್ಲ. ಇದು ಇಲ್ಲಿ ನಾಗರಕಲ್ಲು ಪೂಜೆ ಮಾಡ್ತಾರಲ್ಲ, ಸೊ ಆ ಜಾಗ ಇದು. ಇದು ತುಂಬ ಚೆನ್ನಾಗಿದೆ ಈ ಪ್ಲೇಸಲ್ಲೂ. ಈಗ ಕಡಲೆಕಾಯಿ ಪರಿಷೆ ನಡೀತಾ ಇರೋದ್ರಿಂದ ಸೊ ತುಂಬ ಜನ ಇರ್ತಾರೆ. ಅದರ್ವೈಸ್ ಬೇರೆ ಟೈಮಲ್ಲಿ ಹೋದರೆ ಖಾಲಿ ಇರುತ್ತೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ದಕ್ಷಿಣ ಮುಖ ನಂದಿ ತೀರ್ಥ ಅಂತ. ಇದು ಈ ಪ್ಲೇಸ್ ನನಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ನೋಡೋಕೆ ಹೊರಗಡೆಯಿಂದ ಜಸ್ಟ್ ನಾರ್ಮಲ್ ಟೆಂಪಲ್ ಥರ ಕಾಣುತ್ತೆ, ಬಟ್ ಒಳಗಡೆ ಹೋದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲ್ಯಾಣಿಯಲ್ಲಿ ಇರುವಂಥ ನಂದಿ ವಿಗ್ರಹ ಅದು. ಆ ನಂದಿ ವಿಗ್ರಹದಿಂದ ಬರುವಂಥ ನೀರು ಕೆಳಗೆ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಸೊ ಅದು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಆ ದೇವಸ್ಥಾನ ಬಂದು ಮೊದಲು ಮುಳುಗಡೆ ಆಗಿತ್ತು, ಅಂದರೆ ಮುಚ್ಚೋಗಿತ್ತು. ಆಮೇಲೆ ಮತ್ತೆ ರಿನೋವೇಷನ್ ಅಥವಾ ಉತ್ಖನನ ನಡೆದ ಮೇಲೆ ಅದು ಬೆಳಕಿಗೆ ಬಂದಿದ್ದು ಅಂತ ಹೇಳ್ತಾರೆ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಎಲ್ಲ ಅಂಗಡಿಗಳಲ್ಲೂ ಕಡಲೆಕಾಯಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಸೊ ನೋಡ್ಬೋದು ಎಷ್ಟು ಕಡಲೆಕಾಯಿ ಇರುತ್ತೆ ಅಂತ. ಅಂದರೆ ಎಲ್ಲಿ ನೋಡಿದರೂ ಕಡಲೆಕಾಯಿನೇ ಇರುತ್ತೆ. ಸೊ ಹಂಗಾಗಿನೇ ಅದು ಕಡಲೆಕಾಯಿ ಪರಿಷೆ ಅಂತ ನಡೆಯೋದು. ಪ್ರತಿ ಅಂಗಡಿನಲ್ಲೂ ಕಡಲೆಕಾಯಿ ಇಟ್ಕೊಂಡು ಮಾರ್ತಾಯಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಜನ ಪೊಲೀಸ್ ಹಾಕಿರ್ತಾರೆ ಅಂದರೆ ಯಾವುದೇ ರೀತಿ ಗಲಾಟೆ ಆಗ್ದಂಗೆ ಮ್ಯಾನೇಜ್ ಮಾಡ್ತಾರೆ. ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ. ಒಂದೊಂದು ಅಂಗಡಿಲಿ ಒಂದೊಂದು ಇಡೀ ಕಡಲೆಕಾಯಿ ಅಂದ್ಕೊಂಡು ತಗೊಂಡೋದ್ರು ಹೊಟ್ಟೆ ತುಂಬ ತಿನ್ನೋಷ್ಟು ಕಡಲೆಕಾಯಿ ಸಿಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಇಲ್ಲಿ ಬರೋರು ಮೇಯ್ನ್ ಜನ ನೋಡೋಕ್ಕೆ ಸಖತ್ ಇರುತ್ತೆ ಅಂತಲೇ ಬರ್ತಾರೆ ಈ ಪ್ಲೇಸೆಲ್ಲ. ನೋಡ್ಬೋದು, ನಾವು ಆ ಜಾಯಿಂಟ್ ವಿಲೆಲ್ಲ ಆಟ ಆಡ್ಕೊಂಡು ಬಂದಿದ್ವಿ. ಅದು ಲಾಸ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೇನೆ ಅದರಲ್ಲಿ. ಎಲ್ಲ ಥರ ಐಟಮ್ ಇಟ್ಕೊಂಡು ಸೇಲ್ ಮಾಡ್ತಿರ್ತಾರೆ. ಸೇಮ್ ಏನು ಸಂಡೇ ಬಜಾರ್ಗೆ ಹೋದಾಗ ಹೇಗೆ ಅನಿಸುತ್ತೋ ಸೇಮ್ ಅದೇ ರೀತಿಯೇ ಇಲ್ಲೂ ಅನಿಸುತ್ತೆ. ಇಲ್ಲಿ ಮಲ್ಲೇಶ್ವರಮಲ್ಲಿ ಹೇಳಬೇಕು ಅಂದರೆ ತುಂಬ ಟೆಂಪಲ್ಸ್ ಇದೆ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಟೆಂಪಲ್ಸ್ ಇದೆ ಅಂತ. ನನ್ನ ಫ್ರೆಂಡ್ ಕರ್ಕೊಂಡೋಗಿದ್ದು. ಆಮೇಲೆ ಇನ್ನೇನು ಸ್ಪೆಷಲ್ಲು ಮಲ್ಲೇಶ್ವರಂ ಅಂದರೆ ಪ್ರತಿ ರೋಡ್ ಸೈಡೂ ಮರಗಳನ್ನು ಬಿಟ್ಟಿದ್ದಾರೆ. ಸೊ ಅದೊಂದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಎಲ್ಲ ಕಡೆ ಮರಗಳು ಕಡ್ದು ಹಾಳು ಮಾಡ್ಬೇಕಾರೆ, ಬಟ್ ಇಲ್ಲಿ ತುಂಬ ಮರಗಳು ಇರೋದ್ರಿಂದನೇ ಬಿಸಿಲು ಟೈಮಲ್ಲೂ ಸಹ ಓಡಾಡ್ಬೋದು. ನಾವು ಅಲ್ಲೆಲ್ಲ ಸುತ್ತಾಡ್ಕೊಂಡು ಆದಮೇಲೆ ಜೈಂಟ್ ವೀಲಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ.
ದಕ್ಷಿಣಾಮುಖ ನಂದಿ ತೀರ್ಥ ಅಂತ ಹೇಳಿದ್ನಲ್ಲ, ಸೊ ಅದೇ ದೇವಸ್ಥಾನ ಇದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಹೊರಗಡೆಯಿಂದ ನೋಡಿದ್ರೆ ಇಷ್ಟೇನೋ ಅನಿಸುತ್ತೆ, ಬಟ್ ಹೊರಗಡೆ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಈಗಂತೂ ಹೆವಿ ಕ್ರೌಡ್ ಇತ್ತು, ಸೊ ಹಂಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋ ಇಂಟೆನ್ಷನಲ್ಲೂ ಇರಲಿಲ್ಲ, ಆದ್ರೂ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದು. ಕೆಳಗಡೆ ಶಿವಲಿಂಗ ಇದೆ, ಮೇಲೆಯಿಂದ ನಂದಿ ಬಾಯಿಂದ ಬರುವಂಥ ನೀರು ಸೀದಾ ಶಿವಲಿಂಗದ ತಲೆ ಮೇಲೆ ಬೀಳ್ತಾ ಇರೋಂಥ ಜಾಗ ಇದು. ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು. ನನಗಂತೂ ಪರ್ಸ್ನಲಿ ಸಖತ್ ಇಷ್ಟ ಆಯ್ತು ಈ ದೇವಸ್ಥಾನ. ಆ್ಯಕ್ಚುಲಿ ಹೊರಗಡೆಯಿಂದ ನೋಡೋಕ್ಕೆ ಏನೂ ಇಲ್ಲ ಅಂತ ಅನಿಸುತ್ತೆ. ಹಳೆ ದೇವಸ್ಥಾನ, ತುಂಬ ಅಂದರೆ ತುಂಬ ಹಳೆ ದೇವಸ್ಥಾನ. ಬಟ್ ಇಯರ್ ಎಲ್ಲ ನನಗೆ ಗೊತ್ತಿಲ್ಲ, ಸೊ ನನಗೆ ಆ್ಯಕ್ಚುಲಿ ಜಾಸ್ತಿ ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ. ಜಸ್ಟ್ ನಾವು ಕಡಲೆಕಾಯಿ ಪರೀಕ್ಷೆ ನೋಡೋಕ್ಕೆ ಅಂತ ಹೋಗಿದ್ದು. ಬಟ್ ಆಮೇಲೆ ಈ ದೇವಸ್ಥಾನ ನಮ್ಮ ಫ್ರೆಂಡ್ ಹೇಳಿದ್ರಿಂದ ನಾವು ಅಲ್ಲೇ ಪಕ್ಕದಲ್ಲೇ ಇದ್ರಿಂದ ನೋಡ್ಕೊಂಡು ಬಂದಿದ್ದು. ಸುತ್ತ ಮಂಟಪ ಥರ ಮಾಡಿಬಿಟ್ಟು ಮಧ್ಯೆ ಕಲ್ಯಾಣಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ನಾವು ಜೈಂಟ್ ವೀಲಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ಜಾಯಿಂಟ್ ವೀಲ್ ಅಂದ್ರೇ ಸ್ವಲ್ಪ ಭಯ ಆಗುತ್ತೆ ಕೆಲವೊಂದು ಇನ್ಸಿಡೆಂಟ್ಸ್ಗಳು ನೋಡಿಬಿಟ್ರೆ. ಬಟ್ ಆದರೂ ನೋಡೋಣ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಜಾಯಿಂಟ್ ವೀಲಿಂದ ಹೋದರೆ ಮೇಲ್ಗಡೆ ಕಡಲೆಕಾಯಿ ಪರಿಷೆ ನಡೆಯುವಂಥ ಜಾಗ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಮೇಲೆ ಹೋಗಿ ವಿಡಿಯೋ ಮಾಡೋಕ್ಕೆ ಅಂತ ಹೋಗಿದ್ದು. ಬಟ್ ಮೇಲಕ್ಕೆ ಹೋದ್ಮೇಲೆ ಜೀವ ಬಾಯಿಗೆ ಬಂದಾಗಾಗಿ ಫೋನೇ ಆಚೆಗೆ ತೆಗಿಲಿಲ್ಲ ನಾನು ಹೇಳ್ಬೇಕು ಅಂದರೆ, ಅಷ್ಟು ಹೈಟಿಗೆ ಹೋಗ್ತಿದ್ದು. ಈ ಸರೌಂಡಿಂಗ್ ಎಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಟಾಯ್ಸ್ ಎಲ್ಲ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.